ಕಲ್ಲು ತೂರಾಟದಿಂದ ಪೊಲೀಸ್ ಅವರ ಹೆಲ್ಮೆಟ್ ಪೀಸ್ ಪೀಸ್ ಆಗಿದೆ. ಕಲ್ಲು ತೂರಾಟದಿಂದ ಪೊಲೀಸರಿಗೂ ಸಹ ಅಲ್ಲಿ ಗಾಯ ಆಗಿದೆ. ಕಲ್ಲು ತೂರಾಟದಿಂದ ಪೊಲೀಸ್ ಸಿಬ್ಬಂದಿಗೂ ಸಹ ಅಲ್ಲಿ ಗಾಯ ಆಗಿದೆ. ಬೇರೆಯವರಿಗೂ ಸಹ ಅಲ್ಲಿ ಇತರರಿಗೂ ಗಾಯ ಉಂಟಾಗಿದೆ. ಕಲ್ಲು ತೂರಾಟದಲ್ಲಿ 2 ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ. ಗಣೇಶನ ವಿಸರ್ಜನೆ ವೇಳೆ ಮೆರವಣಿಗೆ ವೇಳೆ ದಾವಣಗೆರೆಯಲ್ಲಿ ಭಾರೀ ಘರ್ಷಣೆ ಉಂಟಾಗಿದೆ. ಕಲ್ಲು ತೂರಾಟದಲ್ಲಿ ಕೇವಲ ಬೇರೆ ಜನರಿಗಲ್ಲ, ಪೊಲೀಸ್ ಸಿಬ್ಬಂದಿಗೂ ಸಹ ಗಾಯ ಆಗಿದೆ. ಅವರ ಹೆಲ್ಮೆಟ್ ಪೀಸ್ ಪೀಸ್ ಆಗಿದೆ. 2 ಪೊಲೀಸ್ ಸಿಬ್ಬಂದಿಗೆ ಗಾಯ ಉಂಟಾಗಿರುವಂತಹದ್ದು ಕಲ್ಲು ತೂರಾಟದ ವೇಳೆ. ಹೀಗಾಗಿ ಅಲ್ಲಿ ಸೆಕ್ಷನ್ 144 ಜಾರಿಗೆ ಎಸ್ಪಿ ಅವರು ಸೂಚಿಸಿದ್ದಾರೆ. ಕಲ್ಲು ತೂರಾಟದಿಂದ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿರುವಂತಹದ್ದು. ಇಲ್ಲಿ ಪೊಲೀಸ್ ಸಿಬ್ಬಂದಿಗೂ ಸಹ ಗಾಯ ಉಂಟಾಗಿದೆ. ಹೀಗಾಗಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಸಹ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಲೈವ್ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಪೊಲೀಸ್ ಸಿಬ್ಬಂದಿಯವರ ಹೆಲ್ಮೆಟ್ ಸಹ ಪೀಸ್ ಪೀಸ್ ಆಗ್ಬಿಟ್ಟಿದೆ. ಪೊಲೀಸ್ ಸಿಬ್ಬಂದಿಗೂ ಗಾಯ ಆಗಿದೆ. ಸುಮಾರು ಎಷ್ಟು ಜನರಿಗೆ ಈ ಘಟನೆಯಲ್ಲಿ ಗಾಯ ಆಗಿದೆ? ಅವ್ರನ್ನ ಎಲ್ಲಿ ದಾಖಲು ಮಾಡಿದ್ದಾರೆ? ಖಂಡಿತವಾಗ್ಲೂ ಅರ್ಪಿತಾ, ಏನು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಅವರಿಗೂ ಕೂಡ ಗಾಯಗಳಾಗಿರುವಂತದ್ದು. ಮೊದಲಿಗೆ ಏನು ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಗ್ ಬೀಳುತ್ತೆ ಅಂದ್ರೆ ಕಲ್ಲು ಬೀಳುತ್ತೆ. ಅದಾದ ನಂತರದಲ್ಲಿ PSI ಒಬ್ಬರಿಗೆ, ಮಹಿಳಾ PSI ಕೂಡ ಕಲ್ಲು ಬೀಳುತ್ತೆ. ಅದಾದ ನಂತರದಲ್ಲಿ CPI ಒಬ್ರು ಕೂಡ ಕಲ್ಲು ಬೀಳುತ್ತೆ. ಅದಾದ ನಂತರದಲ್ಲಿ ಸಾಕಷ್ಟು ಜನರು ಕೂಡ ಕಲ್ಲು ತೂರಾಟ ನಡೆಸಿರುವಂತ ಹಿನ್ನೆಲೆಯಲ್ಲಿ ಕೆಲವರು ಗಾಯಗೊಂಡಿರುವಂತದ್ದು. ಈಗಾಗಲೇ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. SP ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಕಲ್ಲು ಇದೆ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತೆ ಕಲ್ಲು ತೂರಾಟದ ಎಲ್ಲಾ ಚಿತ್ರೀಕರಣ, CC ಕ್ಯಾಮೆರಾ ಫುಟೇಜ್ ಆಗಿರ್ಬೋದು, ಮತ್ತೆ ಮೊಬೈಲ್ ವಿಜುವಲ್ಸ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಯಾರು ಕಲ್ಲು ತೂರಾಟ ಮಾಡಿದರೆ ಎಲ್ಲರ ಬಗ್ಗೆ ಕೂಡ ನಾವು ಬಂಧನ ಮಾಡ್ತೀವಿ, ಮತ್ತೆ ಅವ್ರ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಹೇಳಿರುವಂತದ್ದು. ಈಗಾಗಲೇ ದಾವಣಗೆರೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಮತ್ತೆ ಮುಸ್ಲಿಂ ಮುಖಂಡರ ಜೊತೆ ಕೂಡ ಒಂದು ಸಭೆಯನ್ನು ಕೂಡ ನಡೆಸಿ ಈ ರೀತಿಯಾಗಿ ಗಲಭೆಗಳಾಗಿದೆ. ಮುಂದೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಎಲ್ಲಾ ರೀತಿಯಂತಹ ಒಂದು ರೂಪುರೇಷೆ ಕೂಡ SP ಅವರಾಗಿರ್ಬೋದು, ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ವಹಿಸಿರುವಂತದ್ದು. ಪ್ರಮುಖವಾಗಿ ಮುಸ್ಲಿಂ ಮುಖಂಡರಾಗಿರ್ಬೋದು, ಮತ್ತೆ ಹಿಂದೂ ಮುಖಂಡರು ಆ ಸ್ಥಳದಲ್ಲಿ ಇಲ್ಲದೆ ಇದ್ದಿದ್ದು ಇನ್ನೂ ಸಾಕಷ್ಟು ಒಂದು ಗಲಾಟೆಗಳು ಕೂಡ ಆಗ್ತಾ ಇತ್ತು. ಅವರೇ ಅಂದ್ರೆ ಮುಸ್ಲಿಂ ಮುಖಂಡರ ಲಾಠಿ ಹಿಡ್ಕೊಂಡು ಹೋಗಿ ಅಲ್ಲಿ ಸಾಕಷ್ಟು ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ರು. ಇದರಿಂದಾಗಿ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ನಿಯಂತ್ರಣ ಆಗಿದೆ. ಇಲ್ಲ ಅಂತಂದ್ರೆ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರಲಿಲ್ಲ, ಆದ್ರೆ ಈ ರೀತಿ ಆಗಿರುವಂತದ್ದು ಸಾಕಷ್ಟು ಒಂದು ನೋವಿನ ಸಂಗತಿ ಅನ್ನುವಂತಹ ಮಾಹಿತಿ ಕೂಡ ಮುಸ್ಲಿಂ ಮುಖಂಡರಾಗಿರ್ಬೋದು, ಹಿಂದೂ ಮುಖಂಡರು ಕೂಡ ಈಗಾಗಲೇ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಪ್ರಮುಖ ರಸ್ತೆಗಳಲ್ಲಿ ಕೂಡ ಪೊಲೀಸರು ಕೂಡ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಮತ್ತೆ ಯಾರು ಗುಂಪಲ್ಲಿ ಇರ್ತಾರೋ ಅವ್ರನ್ನ ಚದುರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅದಲ್ಲದೆ ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ಅವ್ರನ್ನು ಕೂಡ ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಅರ್ಪಿತಾ.